ಯಾವುದೇ ಕಾರಣಕ್ಕೂ ನೀವು ಹೇಳ್ತಾ ಇದ್ದೀರಲ್ಲ 2 ದಿನದಲ್ಲಿ ಅಂತ, ಇದೊಂದು ಚಾಲೆಂಜಾಗಿ ನಾನು ತೊಗೊತೀನಿ. ನೀವು ಈ ಚಾಲೆಂಜಾಗಿ ತಗೊಳ್ಳಿ. ಇನ್ನೂ 10 ದಿನ ಟೈಮ್ ಕೊಡ್ತೀನಿ. 10 ದಿನ ಟೈಮ್ ತೊಗೊತೀನಿ. ನೀವು BJP ಬನ್ನಿ. ನಿಮ್ಮ ಅದೇನು ಹೇಳ್ತಿದ್ರಲ್ಲ, ತಾಕತ್ತು, ಅನ್ನ ತಿನ್ನೋ ಬಾಯಿ, ಅವೆಲ್ಲ ನಮ್ಗೆ ಆ ಸಂಸ್ಕಾರ ಗೊತ್ತಿಲ್ಲ, ಆ ಮಾತುಗಳು ಬರಲ್ಲ. ನಿಮಗೆ ಅದೇ ತಾಕತ್ತಿದ್ರೆ ನಾನು ಚಾಲೆಂಜ್ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. 10 ದಿನ ಟೈಮ್ ಕೊಡ್ತೀನಿ. ನೀವು BJP ಬನ್ನಿ. ಆಮೇಲೆ ನೋಡಿ, ನೀವು ಜನಗಳಿಗೆ ನಮ್ಮ BJP ಬಂದ್ಬಿಡ್ತೀನಿ, ನೀವು ಯಾರು ನನ್ನ ಜೊತೆ ಇರೋರು ಆಚೆ ಹೋಗ್ಬಿಡ್ತಾರೆ ಅನ್ನೋ ಒಂದು ಭಯದಿಂದ ನೀವು ಈ ಡ್ರಾಮಾ ಎಲ್ಲ ಆಡ್ತಾ ಇದ್ದೀರಾ. ಡ್ರಾಮಾ ಆಡಬೇಡಿ ಸ್ವಾಮಿ. ನಿಮ್ಮ ಮಾತು, ನಿಮ್ಮ ನಡವಳಿಕೆ, ನಿಮ್ಮ ಯೋಗ್ಯತೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನೀವು ಹೇಳ್ದಂಗೆ, ನಿಮ್ಮ ಮಾತು ಹೇಳ್ದಂಗೆ ನಡ್ಕೊಳೋಂಥ ಜನರಿದ್ರೆ ಮಾತ್ರ ನೀವು ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ನೀವು ಆಚೆ ಹೋಗಿದ ತಕ್ಷಣ ತೊಂದರೆ ಕೊಡೋಕ್ಕೆ ನೀವು ಪ್ರಾರಂಭ ಮಾಡ್ತೀರಂತ ಇಡೀ ಕ್ಷೇತ್ರದ ಜನತೆಗೆ ಗೊತ್ತಾಗೈತೆ. ಅದು ಕೆಲವೇ ದಿನದಲ್ಲಿ ಅದು ನಿಮಗೆ ತಿರುಗುಬಾಣ ಆಗೋಂಥ ಪರಿಸ್ಥಿತಿ ಆಗ್ತದೆ. ನಿಮ್ಮ ಇತಿಹಾಸದಲ್ಲಿ ಮತ್ತೆ BJPಗೆ ನೀವು ಬಂದರೆ ಅದ್ರ ಪರಿಣಾಮನೇ ಬೇರೆ ಆಗ್ತದೆ. ಯಾವುದೇ ಕಾರಣಕ್ಕೂ BJP ಸೇರಲ್ಲ. ನೀವು ಬರೋಕ್ಕೆ ಬರೋಂಥ ಯೋಗ್ಯತೆ ನೀವು ಉಳಿಸ್ಕೊಂಡಿಲ್ಲ, ಆ ಗೌರವವನ್ನು ನೀವು ಉಳಿಸ್ಕೊಂಡಿಲ್ಲ. ಯಾಕೆಂದರೆ ಓಟ್ ಹಾಕಿ ಜನನ ಮಾರ್ಬಿಟ್ಟಿದ್ದೀರಾ ಸ್ವಾಮಿ. ಆ ಜನದ ಜೊತೆ ನೀವು ಮಾರಿದ್ದೆಲ್ಲನಾಗಲಿ, ನೀವು ಮಾರಾಟ ಆಗಿರೋದೆಲ್ಲನಾಗಲಿ ಜನನ ಅವಮಾನ ಮಾಡಿಬಿಟ್ಟಿದ್ದೀರಾ. ಅದನ್ನು ಯಾರೂ ಸಹಿಸಕ್ಕೆ ಹೋಗಲ್ಲ. ಇನ್ನೊಂದು ಹೇಳಿದ್ದೀರ ನೀವು, ನಾನು ಬಂದಿದ್ದಕ್ಕೆ ನೀವು ಗೂಟದ ಕಾರು ಉಪಯೋಗಿಸಿದ್ದು ಅಂತ. ನೀವು ಇನ್ನೂ ಶಾಸಕ ಆಗಿಲ್ಲ. ಅವಾಗೇನೆ ನಾನು ಗೂಟದ ಕಾರು, ಅವಾಗೇನೆ ಕ್ಯಾಬಿನೆಟ್ ರ್ಯಾಂಕ್, ಮಿನಿಸ್ಟ್ರ್ ರ್ಯಾಂಕ್ ಇದ್ದಿದ್ದು, ಗೂಟದ ಕಾರು ಬಂದಿತ್ತು. ಗೊತ್ತಿರಲಿ ನಿಮಗೆ. ನೀವಿನ್ನೂ ಶಾಸಕನೇ ಆಗಿರಲಿಲ್ಲ. 2009ರಲ್ಲೇ ನಾನು ಗೂಟದ ಕಾರ್ ಹತ್ತಿದ್ದೀನಿ. 2009ರಲ್ಲೇ ಕ್ಯಾಬಿನೆಟ್ ರ್ಯಾಂಕ್ ಇತ್ತು ನನಗೆ. ನೀವು 2013ಕ್ಕೆ ಬಂದು ನೀವೇನು ಕೊಡಿಸಿದಲ್ಲ, ನೀವೇನು ಪುಕ್ಸಟೇನೂ ಬಂದಿಲ್ಲ. ನೀವು ಹೆಂಗೆ ಬಂದಿದ್ದೀರಾ, ಏನೇನು ಯಾವ ಬಾಗ್ಲಲ್ಲಿ ಬಂದಿದ್ದೀರಾ, ಯಾರ್ಯಾರು ಬೈಕೊಂಬಂದಿದ್ದೀರಾ ಅದು ನಮ್ಗೆ ಗೊತ್ತು. ತಿರ್ಗಾ ಬಂದು ಅದೇ ವ್ಯಕ್ತಿಗಳ ಹತ್ರ ಬೂಟ್ ನೆಕ್ಕಕ್ಕೆ ಹೋಗ್ತಾ ಇರೋದು ಅದು ಗೊತ್ತು ನಮಗೆ. ನಾನು ಬೂಟ್ ನೆಕ್ಕ ಯೋಗ್ಯತೆ ನಮಗಿಲ್ಲ, ನಮ್ಗೆ ಆ ಸಂಸ್ಕಾರನೂ ಇಲ್ಲ, ಅಂಥ ಜನದ ಹತ್ರ ಬೆಳೆದೂ ಇಲ್ಲ, ಅಂಥ ಕುಟುಂಬದಲ್ಲೂ ಬೆಳೆದಿಲ್ಲ. ನಾವು ಕೆಂಗೇರಿ ನೀರು ಕುಡಿದು ಬೆಳೆದಿರೋದು ಸ್ವಾಮಿ, ಕೆಂಗೇರಿ ನೀರು ಕುಡಿದು ಬೆಳೆದಿರೋದು.